ಮತ್ತದೇ ಸ್ಟೋರಿ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಸ್ಟೋರಿ. ಇದು ಅದ್ಭುತ ಸೀಸನ್. ವೀಕ್ಷಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳಿದ ಕಿಚ್ಚ. ಬಿಗ್ ಬಾಸ್ ನಿರೂಪಕ ಕಿಚ್ಚ ಸುದೀಪ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಇಂದು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ. ಇದು ಅದ್ಭುತ ಸೀಸನ್. ವೀಕ್ಷಕರಿಗೆ ಇಡೀ ತಂಡಕ್ಕೆ ಧನ್ಯವಾದ. ಪ್ರತಿ ಸೀಸನ್ ಅದ್ಭುತ ಅಂತಾನೆ ಹೇಳ್ತಾರೆ. ಬಿಗ್ ಬಾಸ್ ನಿರೂಪಕ ಕಿಚ್ಚ ಸುದೀಪ್ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಸೂರ್ಯಾಸ್ತದ ಹೊತ್ತಿಗೆ ಬಿಗ್ ಬಾಸ್ ಸೀಸನ್ 12 ಮುಕ್ತಾಯವಾಗಲಿದೆ. ಇದೊಂದು ಅದ್ಭುತ ಸೀಸನ್ ಎಂದು ಕಿಚ್ಚ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಬೆಂಬಲಕ್ಕಾಗಿ ಪ್ರತಿಯೊಬ್ಬ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದ. ಎಲ್ಲ ಸ್ಪರ್ಧಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸೀಸನ್ನ ವಿಜೇತರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಎಂದ ಕಿಚ್ಚ. ಒಂದೇ ಲೈನಲ್ಲಿ ಹೇಳಬಹುದಿತ್ತು, ಎಲ್ಲರಿಗೂ ಅಭಿನಂದನೆ ಅಂತ. ಈ ಅದ್ಭುತ ಯಶಸ್ಸಿಗೆ ಕಾರಣರಾದ ಇಡೀ ತಾಂತ್ರಿಕ ತಂಡಕ್ಕೆ ಅಭಿನಂದನೆ. ಮತ್ತೊಂದು ಅಭಿನಂದನೆ. ನೀವೆಲ್ಲರೂ ಇಲ್ಲದೆ ಇದ್ದರೆ ಬಿಗ್ ಬಾಸ್ ಇಲ್ಲ ಎಂದು ಪೋಸ್ಟು. ಇಂದು ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ. ಆ ರಿಯಾಲಿಟಿ ಶೋ ಅನ್ನ ನೀವು ಸ್ಕ್ರೀನ್ ಮೇಲೆ ಈಗ ಅವರ ಅಧಿಕೃತ ಟ್ವಿಟರ್ ಸಾಲುಗಳನ್ನು ಗಮನಿಸ್ತಾ ಇದ್ದೀರಿ. ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಎಂದು ಕರೆಸಿಕೊಳ್ಳುವ ಬಿಗ್ ಬಾಸ್ ಸೀಸನ್ 12 ಅದನ್ನ ನೋಡಿದ ಪ್ರತಿಯೊಬ್ಬ ವೀಕ್ಷಕ, ಕೆಲವರು ತಿಂಡಿ ಮಾಡ್ತಾ ನೋಡ್ತಾ ಇದ್ರು, ಇನ್ನು ಕೆಲವರು ಊಟ ಮಾಡ್ತಾ ನೋಡ್ತಾ ಇದ್ರು, ಇನ್ನು ಕೆಲವರು ಬ್ಲ್ಯಾಕ್ ಟೀ ಕುಡಿತಾ ನೋಡ್ತಾ ಇದ್ರು, ಇನ್ನು ಕೆಲವರು ನೋ ಶುಗರ್ ಹಾಕೊಂಡು ಬ್ಲ್ಯಾಕ್ ಕಾಫಿ ಕುಡಿತಾ ನೋಡ್ತಾ ಇದ್ರು. ಒಂದಷ್ಟು ಜನ ಎಂಜಾಯ್ ಮಾಡಿದ್ರು, ಇನ್ನೊಂದಷ್ಟು ಜನರಿಗೆ ಮತ್ಸರ. ನಾನು ಆ ಸ್ಕ್ರೀನ್ನಲ್ಲಿ ಕಾಣಿಸ್ಕೋತಾ ಇಲ್ವಲ್ಲ, ನಾನು ಇರಬೇಕಾಗಿತ್ತಲ್ಲ, ಇವ್ರ ಥರನೇ ನಾನು ವೈರಲ್ ಆಗಿದ್ದೆ, ನಾನು ಯಾಕೆ ಹೋಗಲಿಲ್ಲ, ಈ ತರಹದ್ದು ಮನುಷ್ಯ ಸ್ವಾಭಾವಿಕ ರೀ, ಹ್ಯೂಮನ್ ಸೈಕಾಲಜಿ. ಇನ್ನೊಂದಷ್ಟು ಜನ ಅಲ್ಲೇ ಅಕ್ಕಪಕ್ಕದ ಮನೆಯವರಿಗೆ ಜಗಳ. ಆಯಮ್ಮ ಇವರಿಗಿಷ್ಟ ಇಲ್ದಲೇ ಇರೋ ಕಂಟೆಸ್ಟೆಂಟಿಗೆ ಚಪ್ಪಾಳೆ ತಟ್ಟಬಾರ್ದು. ಇನ್ನು ಇಲ್ಲಿ ಕೂತ್ ನೋಡ್ತಾ ಇರೋ ಮನೆ ಯಜಮಾನಿ, ಆಕೆಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಚಪ್ಪಾಳೆ ತಟ್ಟಬೇಕು, ಬಂದು ಟಿ ವಿ ನೋಡೋಕೆ ಬಂದವರು. ಸೊ ಈ ತರಹದ ಗ್ರಾಮಗಳಲ್ಲಿ ಜಗಳ, ಒಂದು ತರಹದ ಎಂಜಾಯ್ ಮಾಡ್ಕೊಂಡೆ ನೋಡ್ತಾ ಇದ್ರು. ಅದರ ಕಟ್ಟ ಕಡೆಯ ಘಳಿಗೆಗೆ ಇವತ್ತು ಬಂದು ತಲುಪಿದೆ. ಹಾಗಾಗಿ ಕಿಚ್ಚ ಸುದೀಪ್ ಪ್ರತಿಯೊಬ್ಬರಿಗೂ ಕೂಡ, ಅಲ್ಲಿನ ಟೆಕ್ನಿಕಲ್ ಟೀಮಿಗೆ, ಇನ್ನು ಆ ರಿಯಾಲಿಟಿ ಶೋ ಅನ್ನಲ್ಲಿ ಕಂಟೆಸ್ಟೆಂಟ್ಗಳು ಯಾರ್ಯಾರು ಬಂದಿದ್ರು ಅವರೆಲ್ಲರಿಗೂ, ಇನ್ನು ಅದನ್ನು ನೋಡಿದ ಆಡಿಯನ್ಸ್ಗಳಿಗೆ, ಇನ್ನು ಅದನ್ನು ಪ್ರಮೋಷನ್ ಮಾಡಿದ ಮಾಧ್ಯಮನ ಮರೆತರು ಕಿಚ್ಚ ಸುದೀಪ್. ನಾವು ನಿಮ್ಮನ್ನು ಮರೆಯೋದಕ್ಕೆ ಶುರು ಮಾಡಿದ್ರೆ ಜನ ನಿಮ್ಮ ಮುಖ ಪರಿಚಯವನ್ನು ಕೂಡ ಮರೆತು ಬಿಡುತ್ತಾರೆ. ಅದೇನೇ ಇರಲಿ, ನೀವೆಲ್ಲರೂ ಇಲ್ಲದೆ ಇದ್ದರೆ ಬಿಗ್ ಬಾಸ್ ಇಲ್ಲ ಎಂದು ಪೋಸ್ಟ್ ಹಂಚಿಕೊಂಡ ಕಿಚ್ಚ ಸುದೀಪ್ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.